ಇವೆಲ್ಲವೂ ಕೂಡ ನಮ್ಮದು ಮೊದಲನೇ ಇನ್ನಿಂಗ್ಸ್. ಅಂದ್ರೆ ಏನು ನಮಗೆ ಇವಾಗ 60 ವರ್ಷ, ನಾವು ಬದುಕು ಬಂದ ದಾರಿ, ಅದರಲ್ಲಿ ಫಲಾನುಭವಿಗಳಾಗಿದ್ದೀವಿ. ಒಂದು ಕಡೆ ಆರೋಗ್ಯ ಮತ್ತು ಕ್ರೀಡೆಗೆ ದುಡಿತಾ ಇದ್ದೀವಿ ಅಥವಾ ನಾವು ಸಾಧನೆಯನ್ನು ಮಾಡ್ತಾ ಇದೀವಿ ಅಲ್ಲಿ. ಅದರ ಮೂಲಕ ಇದು ಎರಡನೇ ಇನ್ನಿಂಗ್ಸ್. ನಮಗೆ ಸಿನಿಮಾ ಜಗತ್ತು, ಹೊಸ ಮುಖಗಳು, ಹೊಸ ಅನುಭವ, ಹೊಸತನ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ ಅಂತ ಹೇಳಿದ ನಮ್ಮ ರಾಜಣ್ಣವರು ಮಾತಿನ ಮೌಲ್ಯವನ್ನು ಸಾರಿದ ವ್ಯಕ್ತಿ. ಅದೇ ರೀತಿ ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನವ ಮುಚ್ಚಕ್ಕೆ ಅಂತ ಹೇಳಿದ ವಿಷ್ಣುವರ್ಧನ್ ಸರ್ ಅವರಾಗ್ಬೋದು. ಬಹಳಷ್ಟು ಜನ ಸಾಧಕರು ನಮಗೆ ಮಾನವೀಯ ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರಂತೆ ನಾವು ಹೋಗ್ಬೇಕು, ನಡಿಬೇಕು. ಸಿನಿಮಾದಲ್ಲಿ ಕೂಡ ನಾವು ಅದನ್ನೇ ಅಂತಿಮವಾಗಿ ಕ್ರೋಢೀಕರಿಸ್ತಾ ಹೋಗಿದ್ದೀವಿ. ಅದರಿಂದ ದಯವಿಟ್ಟು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸನ್ನು ತಾಗುವಂತ ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ನಾವೆಲ್ಲರೂ ಕೂಡ ನಶ್ವರದ ಕಡೆಗೆ ಹೋಗುವಂತವ್ರೆ. ಹಾಗಾಗಿ ಇರುವಾಗ ಸಂತೋಷದಿಂದ ಇದ್ದು, ಯಾರಿಗೂ ತೊಂದರೆ ಕೊಡದೆ, ಯಾರನ್ನೂ ನಾವು ನೋಯಿಸದೆ ಸಂತೋಷವಾಗಿ ಎಲ್ಲರನ್ನೂ ಹಾಕೊಂಡು ಜೀವನ ಮಾಡುವಂಥದ್ದು ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಸಾರುವ ಅಂತಿಮ ಸಂದೇಶವನ್ನು ಕೊಡೋದು ಈ ಸಿನಿಮಾದಲ್ಲಿ ಮೂಡಿ ಬಂದಿರ್ತದೆ. ದಯವಿಟ್ಟು ಎಲ್ಲಾ ಕನ್ನಡಿಗರು ಕೂಡ ನಮ್ಮ ಸಿನಿಮಾ ನೋಡೋ ಮೂಲಕ ನಮಗೆ ಬೆಂಬಲಿಸಬೇಕಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ.